ಪೂಜೆಯಲ್ಲಿ ಬಳಸುವ ಶ್ರೀರಾಮ ಲಕ್ಷ್ಮಣ ಸೀತೆಯರ ಉತ್ಸವ ಮೂರ್ತಿ. ವಿಡಿಯೋದಲ್ಲಿ ನಮ್ಮ ಸಿಸ್ಟರ್ನ ಯಾವತ್ತೂ ನಾನು ತೋರಿಸಿರಲಿಲ್ಲ. ಇವರೇ ನೋಡಿ ನಮ್ಮ ಸಿಸ್ಟರು. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸುಷ್ಮಾ ಮಲ್ಲೇಶ್ ಲಾಗ್ ಚಾನಲ್. ನಾನು ಮಾರ್ನಿಂಗಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಮಾರ್ನಿಂಗೇನೆ ಏನಪ್ಪ ತಿಂಡಿ ಎಲ್ಲ ಊಟ ಮಾಡ್ತಿದ್ದಾಳೆ ಅಂದ್ಕೊಳ್ತಿದ್ದೀರಾ? ಹೌದು, ನೀವು ನೋಡ್ತಿರೋದು ಎಕ್ಸಾಕ್ಟಾಗಿ ಕರೆಕ್ಟು. ನಾನು ಇಲ್ಲಿ ತಿಂಡಿ ಮಾಡ್ತಾಯಿಲ್ಲ, ಬೆಳಗ್ಗೆಗೂ ಮತ್ತು ಮಧ್ಯಾಹ್ನಕ್ಕೂ ಆಗೋ ಥರ ಊಟನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಈಗ ತುಂಬಾ ಬಿಸಿಲಿರೋದ್ರಿಂದ ಈ ಬಿಸಿಲು ಕಾಲದಲ್ಲಿ ನಾವು ತುಂಬ ಹೆವಿ ಮಸಾಲ ಇರುವಂತಹ ಐಟಮ್ಸ್ನ ಅಥವಾ ಸಾಂಬಾರ್ಸ್ನ ಅದನ್ನೆಲ್ಲ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಿರುತ್ತೆ. ಅಂದರೆ ಎದೆ ಉರಿ ಬರುವಂಥದ್ದು ಅಥವಾ ನಮ್ಮ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಸಮಸ್ಯೆ ಆಗುತ್ತೆ. ಅದರ ಬದಲು ಈ ಥರ ನಾವು ಸಿಂಪಲ್ಲಾಗಿ ಸೊಪ್ಪು, ಕಾಳು, ತರಕಾರಿ ಈ ಥರ ಇರುವಂಥ ಐಟಮಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಹಳ್ಳಿ ಕಡೆ ಸಿಂಪಲ್ಲಾಗಿ ಮಾಡುವಂಥ ಉಪ್ಸಾರುಗಳನ್ನು ಮಾಡ್ಕೊತಿದ್ರೆ ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಸೊಪ್ಪು ಇರೋದರಿಂದ ಐರನ್ ಕಂಟೆಂಟ್ ತುಂಬಾ ಇರುತ್ತೆ. ಮತ್ತು ಇದರಲ್ಲಿ ನಾವು ಕಾಳುಗಳನ್ನು ಯೂಸ್ ಮಾಡಿರೋದ್ರಿಂದ ಪ್ರೋಟೀನ್ ಕಂಟೆಂಟ್ ಕೂಡ ತುಂಬಾ ಇರುತ್ತೆ. ಜೊತೆಗೆ ಇದಕ್ಕೆ ನಾವು ಮುದ್ದೆ ಮಾಡ್ಕೊಂಡು ತಿಂತೀವಿ. ಅದರಲ್ಲೂ ಕೂಡ ಹೈಯೆಸ್ಟ್ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಪ್ರೋಟೀನ್ ಅಗತ್ಯ ಅಂದರೆ ಒಂದು ದಿನಕ್ಕೆ ನಮಗೆ ಏನು ಪ್ರೋಟೀನ್ ಬೇಕು, ವಿಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು, ಜೊತೆಗೆ ನಮಗೆ ಕಾರ್ಬೋಹೈಡ್ರೇಟ್ಸ್ ಬೇಕು ಎನರ್ಜಿ ಬರೋದಕ್ಕೆ, ಎಲ್ಲನೂ ಕೂಡ ಈ ಒಂದು ಮೀಲ್ ಪ್ಲೇಟಲ್ಲಿ ರೆಡಿಯಾಗಿರುತ್ತೆ. ಅದರಿಂದ ದೇಹಕ್ಕೆ ತುಂಬಾ ಆರೋಗ್ಯಕರ ಊಟ ಅಂತಲೇ ಹೇಳ್ಬೋದು. ಇದನ್ನು ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಮಾಡಿದ್ರೆ ಆಲ್ಮೋಸ್ಟ್ ಇದನ್ನು ಬೆಳಗ್ಗೆ ನಾಷ್ಟಕ್ಕೂ ಕೂಡ ಇದನ್ನೇ ತಿಂತೀವಿ, ಮಧ್ಯಾಹ್ನ ಊಟಕ್ಕೂ ಕೂಡ ಇದನ್ನೇ ನಾವು ತಿಂತೀವಿ. ಇದು ಉಪ್ಸಾರು, ಮುದ್ದೆ ಮತ್ತು ಪಲ್ಯ. ನಾನು ಹೇಳಿದ್ದು ಸರಿ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಮ್ಮ ಹೆಣ್ಮಕ್ಳು ಎಲ್ಲಾದರೂ ಹೋಗಬೇಕು ಅಂದರೆ ಸಾಕು, ಎಲ್ಲ ಕೆಲಸಗಳನ್ನು ಕೂಡ ಪಟ ಅಂತ ಕಂಪ್ಲೀಟ್ ಮಾಡಿಕೊಂಡು ಹೋಗೋದುಂಟು. ನಾವು ಕೂಡ ಅಷ್ಟೇ, ಮನೇಲಿ ಎಲ್ಲ ಕೆಲಸಗಳನ್ನು ಕೂಡ ಬೇಗ ಕಂಪ್ಲೀಟ್ ಮಾಡಿಕೊಂಡು ಸಂಜೆ ಹೊತ್ತಿಗೆ ನಮ್ಮ ಸಿಸ್ಟರ್ ಮನೆಗೆ ಬಂದಿದ್ದೀವಿ. ನಾನು ನನ್ನ ಮಗಳು ಕೂಡ ರೆಡಿಯಾಗಿ ಇಬ್ಬರು ಕೂಡ ಸಿಸ್ಟರ್ ಮನೆಗೆ ಬಂದಿದ್ದೀವಿ. ಇದೇ ನಮ್ಮ ಸಿಸ್ಟರ್ ಮನೆ. ನಮ್ಮ ಮನೆ ನೋಡಿ ಹೇಗಿದೆ ಅಂದರೆ ಆಗೇನ ಒಂದು ಕಾಲದಲ್ಲಿ ಮನೆ ಇರ್ತಿತ್ತಲ್ಲ ಅದೇ ಥರ ಹಳೆ ಮನೆಯೇ ಇರೋದು. ನಾವು ಬರೋ ಅಷ್ಟರಲ್ಲಿ ಪೂಜೆಗೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ರು. ನಮ್ಮ ಭಾವ ಅವರೇ ಪೂಜೆ ಮಾಡ್ತಾ ಇದ್ದಿದ್ದು. ನಮ್ಮ ಅಕ್ಕವರು ದಾಸ್ಗಳಾಗಿರೋದ್ರಿಂದ ದೇವ್ರನ್ನ ಮನೆಯಲ್ಲಿ ಒಡ್ಡಿ ಅವರು ಪೂಜೆನ ಮಾಡ್ತಾರೆ. ನಮ್ಮ ಸಿಸ್ಟರ್ ಮನೆಗೆ ಬಂದಿರೋ ವಿಶೇಷ ಏನಂದರೆ ನಮ್ಮ ಅಕ್ಕನ ಊರಲ್ಲಿ ಶ್ರೀರಾಮ ದೇವಸ್ಥಾನವನ್ನು ಕಟ್ಟಿ ಅಲ್ಲಿಗೆ ಶ್ರೀರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶ್ರೀರಾಮನ ದೇವಸ್ಥಾನ ಉದ್ಘಾಟನೆ ಆಗಿರೋ ಪ್ರಯುಕ್ತ ನಮ್ಮ ಸಿಸ್ಟರು ಮತ್ತು ಒಂದು 3-4 ಜನ ಸೇರಿಕೊಂಡು ಇವತ್ತು ಪೂಜೆನ ಏರ್ಪಾಡು ಮಾಡಿದ್ದಾರೆ. ದಯಮಾಡಿ ಮತ್ತೆ ಜಾಗ ಮೇಲುಕೋಟೆ ಚರಣ ಸ್ವಾಮಿ ಸಾಕ್ಷಾತ್ ಗೋವಿಂದ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಲಕ್ಷ್ಮಣದೇವ. ನನ್ನ ಮಗಳು ಎಷ್ಟು ಚೆನ್ನಾಗಿ ದೇವರಿಗೆ ಭಕ್ತಿಯಿಂದ ಅಡ್ಬೀಳ್ತಿದ್ದಾಳೆ ನೋಡಿ. ಮಕ್ಕಳುಗಳು ನಾವು ಏನು ಜಾಸ್ತಿ ಮಾಡ್ತೀವೋ ಅದನ್ನು ನೋಡಿ ಕಲಿತಾರೆ. ಅವಳ ಭಾಷೆಯಲ್ಲಿ ಏನೇನೋ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ, ಆದರೆ ನಮ್ಗೆ ಅದು ಅರ್ಥ ಆಗಲ್ಲ ಅಷ್ಟೇ. ನೋಡಿ ಹೇಗೆ ಲಿಪ್ ಮೂಮೆಂಟ್ ಎಲ್ಲ ಮಾಡ್ತಾ ಇದ್ದಾಳೆ.
ಶ್ರೀರಾಮ ಲಕ್ಷ್ಮಣ ಸೀತೆಯರ ಒಂದು ಮೂರ್ತಿಯನ್ನು ತುಂಬಾ ಅದ್ಭುತವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜೊತೆಗೆ ಹೀಗೆ ನೋಡ್ತಾ ಇದ್ದೀರಾ, ಇದು ರಾಮ ಲಕ್ಷ್ಮಣ ಸೀತೆಯರ ಒಂದು ಉತ್ಸವ ಮೂರ್ತಿ. ಈ ಒಂದು ಉತ್ಸವ ಮೂರ್ತಿಗಳನ್ನು ಯಾವಾಗ ಮೆರವಣಿಗೆ ಮಾಡ್ತಾರೆ ಆ ಒಂದು ಟೈಮಲ್ಲಿ ಇದನ್ನು ಬಳಸ್ತಾರೆ. ಜೊತೆಗೆ ಯಾವಾಗ ಮೆರವಣಿಗೆಯನ್ನು ಮಾಡ್ತಾರೆ ಜೊತೆಯಲ್ಲಿ ಪೂಜೆ ಕುಣಿತನೂ ಕೂಡ ಇರುತ್ತೆ. ಈ ಒಂದು ಪೂಜಾ ಕುಣಿತನೂ ಕೂಡ ಅಲ್ಲೇ ಪಕ್ಕದಲ್ಲಿ ಇಟ್ಟಿದ್ರು. ಸೊ ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ಶ್ರೀರಾಮನ ಮಹಾಮಂಗಳಾರತಿ ಪೂಜೆ ಕೂಡ ತುಂಬಾ ಅದ್ಭುತವಾಗಿ ಆಯಿತು. ಇವರೇ ನೋಡಿ ನಮ್ಮ ಸಿಸ್ಟರು. ತುಂಬ ಜನ ಹೇಳ್ತಾರೆ ನೀವಿಬ್ಬರು ಟ್ವಿನ್ಸಾ ಅಂತ. ಸೊ ಗೊತ್ತಿಲ್ಲ, ಮೇ ಬಿ ಅವರನ್ನು ಒಂದು ಸಲ ನೋಡಿದಾಗೆಲ್ಲ ನನ್ನನ್ನು ಅಂದ್ಕೊಳ್ತಿರ್ತಾರೆ, ನನ್ನನ್ನು ನೋಡಿದಾಗೆಲ್ಲ ನಮ್ಮ ಸಿಸ್ಟರ್ ಅಂತ ಅಂದ್ಕೊಳ್ತಿರ್ತಾರೆ. ಸೊ ಆ ಥರ ನೋಡಿ, ಯಾವಾಗಲೂ ನಾನು ವೀಡಿಯೋದಲ್ಲಿ ತೋರಿಸಿರಲಿಲ್ಲ. ಅವ್ರ ಜೊತೆ ಒಂದು ಸೆಲ್ಫಿ ಒಂದು ವೀಡಿಯೋನೂ ಕೂಡ ತೊಗೊಂಡೆ. ಶ್ರೀರಾಮನ ಮಹಾಮಂಗಳಾರತಿ ಪೂಜೆನ ಕೂಡ ನಾವು ಈಗ ಮುಗಿಸ್ಕೊಂಡು ಬಂದ್ವಿ. ಏನು ಈಗ ಮಹಾಮಂಗಳಾರತಿ ಪೂಜೆ ಕಂಪ್ಲೀಟ್ ಆಗುತ್ತೆ. ಆ ಕಂಪ್ಲೀಟ್ ಆದ ನಂತರ ಅಲ್ಲಿನ ಶ್ರೀರಾಮನ ಭಜನಾ ಕಾರ್ಯಕ್ರಮವೂ ಕೂಡ ನಡೆಯುತ್ತೆ. ಮಿನಿಮಮ್ 1 ರಿಂದ 1.5 ಅವರ್ ಕೂಡ ಅಲ್ಲಿ ಭಜನೆ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ. ದೇವಸ್ಥಾನ ಓಪನ್ ಆದ 48 ದಿವಸಗಳ ಕಾಲವೂ ಕೂಡ ಇಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯರಿಗೆ ವಿವಿಧ ರೀತಿಯಲ್ಲಿ ಅಲಂಕಾರನ ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ. ಜೊತೆಯಲ್ಲಿ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಕೂಡ ನಡೆಯುತ್ತೆ. ಅಂದರೆ ಇಲ್ಲಿ ದೇವಸ್ಥಾನ ಓಪನ್ ಆದ 48 ದಿವಸಗಳ ಕಾಲವೂ ಕೂಡ ವಿವಿಧ ರೀತಿಯಲ್ಲಿ ಬಗೆ ಬಗೆಯ ಅಡುಗೆಗಳನ್ನು ಮಾಡಿ ಸಾವಿರಾರು ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೆಯುತ್ತೆ. ನೀವು ಕೂಡ ಬಂದು ಶ್ರೀರಾಮನ ಕೃಪೆಗೆ ಪಾತ್ರರಾಗಿ. ಈ ಪ್ಲೇಸ್ ಲೊಕೇಟ್ ಆಗಿರೋದು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ಗಿಜಗಂದಾಸನದೊಡ್ಡಿ ಗ್ರಾಮ. ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ನನ್ನ ಫೇಸ್ಬುಕ್ ಪೇಜ್ ಕೂಡ ಇದೆ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.